ಯೂಟರ್ನ್ ಶೋ ಈಗ ಇನ್ನೊಂದು 3 ಅವರ್ಸಲ್ಲಿ ಇಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಗುತ್ತೆ ನ್ಯೂಯಾರ್ಕಲ್ಲಿ. ಸೊ ಜಸ್ಟ್ ಹೊರಡ್ತಾ ಇದ್ದೆ ಅಲ್ಲಿಗೆ. ಇಂಡಿಯಾನಲ್ಲಿ ನೀವಿರೋರೆಲ್ಲ ಆಲ್ಮೋಸ್ಟ್ ಇನ್ನೇನು ಮಲಗಕ್ಕೆ ಹೋಗ್ತಾ ಇದ್ದೀರಾ, ಸಂಡೇ ಬೇರೆ. ಸೊ ಹೋಪ್ಫುಲಿ ನಾಳೆ ಬೆಳಿಗ್ಗೆ ನೀವು ಎದ್ದಾಗ ಯೂಟರ್ನ್ ಬಗ್ಗೆ ಆದಷ್ಟು ಒಳ್ಳೆ ಒಪಿನಿಯನ್ಸ್ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಓದೋಂಗಾಗಲಿ ಅಂತ ನನ್ನ ವಿಶ್. ಆಮೇಲೆ ಸೊ 2 ಶೋ ನಡೀತಾ ಇದೆ ಈಗ ನ್ಯೂಯಾರ್ಕಲ್ಲಿ, ಆಲ್ಮೋಸ್ಟ್ 12:30. ಇನ್ನು 3 o'clock ಒಂದು ಶೋ ಇದೆ, ಆಮೇಲೆ ರಾತ್ರಿ 9 ಗಂಟೆಗೆ ಒಂದು ಶೋ ಇದೆ. ರಾತ್ರಿದು ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆಯಂತೆ. ಆ್ಯಂಡ್ ಸೊ ಇಲ್ಲಿನ ಅಕ್ಕಪಕ್ಕದಲ್ಲಿರೋ ಎಲ್ಲ ಕನ್ನಡಿಗರನ್ನು ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ನಾನು, ಶ್ರದ್ಧಾ, ರಾಜರ್ ನಾರಾಯಣ್ ಮತ್ತು ಶ್ರುತಿ, ಲೂಸಿಯಾ ಇಂದ ಶ್ರುತಿ ಕೂಡ ಇಲ್ಲೇ ಇದ್ದಾರೆ. ಸೊ ಹೋಪ್ಫುಲಿ ಚೆನ್ನಾಗಿ ಮತ್ತೆ ಲೂಸಿಯಾ ಥರ ಆಗಲಿ ಅಂತ ನನ್ನ ವಿಶ್. ಆ್ಯಂಡ್ ತಿಥಿ ಚೆನ್ನಾಗಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ರಿವ್ಯೂಸ್ ಮತ್ತು ಫ್ರೆಂಡ್ಸ್ ಎಲ್ಲ ಹೇಳ್ತಿರೋ ಪ್ರಕಾರ. ಸೊ ಐ ಥಿಂಕ್ ಮೇ ಇಸ್ ಅ ಗ್ರೇಟ್ ಮಂತ್. ಆ್ಯಂಡ್ ನನಗೆ ಈ ಫ್ರೇಸನ್ನ ಕನ್ನಡದಲ್ಲಿ ಹೇಗೆ ಹೇಳಬೇಕು ಅಂತ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಿಲ್ಲ. ಐ ಥಿಂಕ್ ಇಂಗ್ಲೀಷಲ್ಲಿ ಹೇಳೋದಾದರೆ ಲೆಟ್ಸ್ ಕಾಂಕರ್ ದಿ ಆಡಿಯನ್ಸ್ ಒನ್ ಫಿಲ್ಮ್ ಅಟ್ ಅ ಟೈಮ್. ಸೊ ಇದೇ ಥರ ಸಿನಿಮಾಗಳಿಗೆ ಇಷ್ಟೇ ಪ್ರೋತ್ಸಾಹ ಸಿಗಲಿ. ಆ್ಯಂಡ್ ಇನ್ನೂ ಆಲ್ಟರ್ನೇಟ್ ಫಿಲ್ಮ್ಸ್ನ ನಾವು ಯಂಗ್ ಆ್ಯಂಡ್ ವಿಟಿಯಾಗಿ ಯಂಗ್ ಕ್ರೌಡಿಗೆ ಇಷ್ಟ ಆಗೋ ಥರ, ಥಿಯೇಟ್ರಿಗೆ ಬಂದು ನೋಡೋ ಥರ ಮಾಡೋದಕ್ಕೆ ಸಪೋರ್ಟ್ ನೀವು ಮಾಡ್ತಿದ್ದೀರಾ. ನಾವು ಕೂಡ ಇನ್ನು ಮುಂದೆ ಹೋಗಿ ಇದೇ ಥರ ಸಿನಿಮಾಗಳನ್ನ ಮಾಡೋ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು. ಫೈನಲಿ ನಾಳೆ ಬೆಳಿಗ್ಗೆ ಹೋಪ್ಫುಲಿ ವಿತ್ ಸಮ್ ಗುಡ್ ನ್ಯೂಸ್ ಆ್ಯಂಡ್ ಸಮ್ ಸ್ಮೈಲ್ಸ್. ಗುಡ್ ನೈಟ್.